ಬೆಂಗಳೂರು ಹೊರವಲಯದಲ್ಲಿ ರೇವ್ ಪಾರ್ಟಿಯ ಗಮ್ಮತ್ತು. ಕಗ್ಗಲೀಪುರ ಪೊಲೀಸರಿಂದ ಹೋಮ್ ಸ್ಟೇ ಮೇಲೆ ರೇಡ್ ಆಗಿದೆ. ತಗಚಗೆರೆ ಬಳಿ ಇರುವಂತಹ ಅಯಾನ್ ಹೋಮ್ ಸ್ಟೇ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ರೇವ್ ಪಾರ್ಟಿಯ ನಶೆಯಲ್ಲಿದ್ದವರ ಕಿಕ್ಕಿಳಿಸಿದ್ದಾರೆ ಪೊಲೀಸರು. ಬೆಂಗಳೂರು ಹೊರವಲಯದ ಕಗ್ಗಲೀಪುರ ಬಳಿ ರೇವ್ ಪಾರ್ಟಿಯ ಗಮ್ಮತ್ತಾಗ್ತಾ ಇತ್ತು. ರೇವ್ ಪಾರ್ಟಿ ನಶೆಯಲ್ಲಿದ್ದವರ ಕಿಕ್ಕಿಳಿಸಿದ್ದಾರೆ ಪೊಲೀಸರು ರೇಡ್ ಮಾಡೋ ಮೂಲಕ. ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಹೋಮ್ ಸ್ಟೇ ಮೇಲೆ ತಡರಾತ್ರಿ ದಾಳಿ ನಡೆಸಿದ್ರು ಪೊಲೀಸರು. ತಗಚಗೆರೆ ಬಳಿ ಇರುವಂತಹ ಅಯಾನ್ ಹೋಮ್ ಸ್ಟೇ, ಈ ಹೋಮ್ ಸ್ಟೇನಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು. ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ರೇಡ್ ಮಾಡ್ತಾರೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ನಶೆಯಲ್ಲಿದ್ದದ್ದು ಗೊತ್ತಾಯ್ತು. ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡು ಪಾರ್ಟಿ ಆಯೋಜನೆ ಮಾಡಿದ್ದಾರಂತೆ. ನಶೆಯಲ್ಲಿ 19ರಿಂದ 23 ವರ್ಷದ ಯುವಕ ಯುವತಿಯರಿದ್ರು. ಜೆನ್ಜಿ ಎಂಬ ಗ್ರೂಪ್ ಮಾಡಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಬೆಂಗಳೂರು ಮೂಲದ ವಿದ್ಯಾರ್ಥಿಗಳು ಪಾರ್ಟಿಯಲ್ಲಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಪ್ರತಿ ಬಾರಿ ಪಾರ್ಟಿ ಇದ್ದಾಗಲೂ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಆಕ್ಟಿವ್ ಆಗಿರ್ತಾರೆ. ರೇವ್ ಪಾರ್ಟಿಯಲ್ಲಿ ಭಾಗಿಯಾದವರ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ನಡೆಸಲಾಗಿದೆ. ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡು 19ರಿಂದ 23 ವರ್ಷದ ಯುವಕ ಯುವತಿಯರು ಪಾರ್ಟಿಯನ್ನ ಆಯೋಜನೆ ಮಾಡ್ತಾರಂತೆ. ಜೆನ್ಜಿ ಗ್ರೂಪ್ ಅಂತ ಮಾಡಿ ಬೆಂಗಳೂರು ಮೂಲದ ವಿದ್ಯಾರ್ಥಿಗಳು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಕೂಡ ನಶೆಯಲ್ಲಿದ್ರು. ಪೊಲೀಸರು ರೇಡ್ ಮಾಡೋ ಮೂಲಕ ಅವರ ನಶೆ ಇಳಿಸಿದ್ದಾರೆ. ಪ್ರತಿ ಬಾರಿ ಪಾರ್ಟಿ ಆಗಬೇಕು ಅಂತಂದ್ರೆ ಗ್ರೂಪ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೆಸೇಜ್ಗಳು ರವಾನೆ ಆಗ್ತಾ ಇತ್ತು, ಆಕ್ಟಿವ್ ಆಗಿರ್ತಾ ಇದ್ರು. ಈಗ ರೇವ್ ಪಾರ್ಟಿಯಲ್ಲಿ ಭಾಗಿಯಾದವರ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರು ಹೊರವಲಯದ ತಗಚಗೆರೆ ಬಳಿ ಇರುವಂತಹ ಅಯಾನ್ ಹೋಮ್ ಸ್ಟೇನಲ್ಲಿ ಈ ರೇವ್ ಪಾರ್ಟಿ ನಡೀತಾ ಇತ್ತು. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನಿದು ರೇವ್ ಪಾರ್ಟಿ, ಯಾವಾಗ ನಡೀತಾ ಇತ್ತು, ಪೊಲೀಸರ ರೇಡ್ ಹೇಗಾಯ್ತು, ಯಾವ ರೀತಿ ನಡೀತು ಕಾರ್ಯಾಚರಣೆ? ವೀಣಾ, ಏನಂತಂದ್ರೆ ನಿನ್ನೆ ದಿನ ಕಗ್ಗಲೀಪುರ ಪೊಲೀಸ್ನವ್ರಿಗೆ ಸ್ಥಳೀಯರು ಕರೆ ಮಾಡಿದ ಹಿನ್ನೆಲೆಯಲ್ಲಿ ಏನು ಖಾಸಗಿ ಒಂದು ರೆಸಾರ್ಟ್ ನಲ್ಲಿ ನಡೀತಿದ್ದಂತ ಈ ರೇವ್ ಪಾರ್ಟಿ ಮೇಲೆ ಪೊಲೀಸ್ನವರು ದಿಢೀರ್ನೆ ದಾಳಿ ಮಾಡಿರುವಂತದ್ದು. ಸುಮಾರು ರಾತ್ರಿ 3 ಗಂಟೆಗೆ ಪೊಲೀಸ್ನವರು ದಾಳಿ ಮಾಡಿರುವಂತದ್ದು. ಈ ಹೋಮ್ ಸ್ಟೇ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಅಲ್ಲಿ ಯುವಕರು ಸಿಕ್ಕಿರುವಂತದ್ದು. ಅದರಲ್ಲಿ ಸಿಕ್ಕಿರುವಂತ 100ಕ್ಕೂ ಹೆಚ್ಚು ಜನರಲ್ಲಿ 35ಕ್ಕೂ ಹೆಚ್ಚು ಮಹಿಳೆಯರು, 70ಕ್ಕೂ ಹೆಚ್ಚು ಹುಡುಗರು ಮತ್ತೆ ಸುಮಾರು 3 ಜನ ಅಪ್ರಾಪ್ತರು ಕೂಡ ಸಿಕ್ಕಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಏನಂತಂದ್ರೆ ಸ್ಥಳವನ್ನ ಮಾಜೂರು ಮಾಡಿದ್ದಾರೆ. ಆ ಸ್ಥಳದಲ್ಲಿ ಕೂಡ ಏನೋ ಪೊಲೀಸರಿಗೆ ತನಿಖೆ ಶುರು ಮಾಡಿರುವಂತದ್ದು. ಏನಂತಂದ್ರೆ ಈಗ ಏನು ಸಿಕ್ಕಿರುವಂತ 100ಕ್ಕೂ ಹೆಚ್ಚು ಜನರನ್ನ ರಾಮನಗರದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವರ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸ್ತಾ ಇರುವಂತದ್ದು. ಯಾಕೆಂತಂದ್ರೆ ಏಕಾಏಕಿ ಒಂದು ಏನು ಫಾರ್ಮ್ ಹೌಸ್ ನಲ್ಲಿ ಒಂದು ಇದ್ರ ರೀತಿ ಪಾರ್ಟಿಯನ್ನ ಆಯೋಜನೆ ಮಾಡಿರುವಂತದ್ದು. ಮತ್ತೆ ಪೊಲೀಸರಿಗೆ ಯಾವುದೇ ರೀತಿಯ ಮಾಹಿತಿನೂ ಕೊಡದೇನೆ ಈ ರೀತಿ ಯಾವ ರೀತಿ ಆರ್ಗನೈಸ್ ಮಾಡಿದ್ದಾರೆ, ಆರ್ಗನೈಸರ್ ಕೂಡ ಈಗ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಏನ್ ಸಿಕ್ಕಿರುವಂತ ಎಲ್ಲರನ್ನು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ಇವರು ಪಾರ್ಟಿಯಲ್ಲಿ ಏನೇನು ಯೂಸ್ ಮಾಡಿದ್ದಾರೆ, ಹಾಗಾಗಿ ಏನು ಡ್ರಗ್ಸ್ ಆಗೋದು, ಅಫೀಮ್ ಆಗೋದು ಆ ತರದ್ ಏನಾದ್ರು ಯೂಸ್ ಮಾಡಿದಾರ ಅನ್ನೋ ಕಾರಣಕ್ಕಾಗಿ ಈಗ ಎಲ್ಲರನ್ನು ಕೂಡ ಈಗ ವಶಕ್ಕೆ ಪಡೆದು ಅವ್ರ ಮೆಡಿಕಲ್ ಟೆಸ್ಟ್ ಕೂಡ ಈಗ ಮಾಡ್ತಿರುವಂತದ್ದು. ಆ ನಿಟ್ಟಲ್ಲಿ ಈಗ ಎಲ್ಲಾ ರೀತಿಯಲ್ಲೂ ಕೂಡ ಈ ಒಂದು ತನಿಖೆ ನಡೀತಾ ಇರುವಂತದ್ದು. ಈ ಪಾರ್ಟಿ ಯಾವ ರೀತಿ ಆರ್ಗನೈಸ್ ಮಾಡಿದಾನೆ ಅಂತ ನೋಡೋದಾದ್ರೆ ಒಂದು ವಾಟ್ಸ್ಆಪ್ ಗ್ರೂಪ್ ನ ಮಾಡ್ಕೊಂಡು ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಏನಂತಂದ್ರೆ ಪಾರ್ಟಿ ಯಾರು ಆರ್ಗನೈಸ್ ಮಾಡ್ತಿದ್ರು ಅವರು ಮೆಸೇಜ್ ಆಗ್ತಿದ್ರು, ಲೊಕೇಶನ್ ವಿತ್ ಮೆಸೇಜ್ ಆಗ್ತಿದ್ದಂತ ಸಂದರ್ಭದಲ್ಲಿ ಈ ಪಾರ್ಟಿಗೆ ಎಲ್ಲರೂ ಕೂಡ ಭಾಗಿಯಾಗ್ತಿದ್ರು ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಏನಂದ್ರೆ ಈ ಪಾರ್ಟಿ ನಿನ್ನೆ ದಿನ 7 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೂ ಆರ್ಗನೈಸ್ ಮಾಡಿದಂತದ್ದು. ಈ ಪಾರ್ಟಿಗೆ ಸುಮಾರು 400ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು ಅಂತ ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಏನಂತಂದ್ರೆ
ಭಾಗಿಯಾಗಿದ್ದಂತ ಎಲ್ಲರೂ ಕೂಡ ಸುಮಾರು 2 ಗಂಟೆವರೆಗೂ ಇದ್ದು ಆನಂತರ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ. ಆ ನಂತರ 3 ಗಂಟೆ ನಂತರ ಪೊಲೀಸ್ನವರು ಹೋಗಿ ದಾಳಿ ಮಾಡಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ದಾಳಿ ಮಾಡಿದ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಜನ ಸಿಕ್ಕಿದ್ದಾರೆ. ಅವ್ರನ್ನೆಲ್ಲನೂ ಕೂಡ ತನಿಖೆಯನ್ನು ಮಾಡಿಸ್ತಿದ್ದಾರೆ. ಒಟ್ಟಾರೆಯಾಗಿ ಏನಂತಂದ್ರೆ ಇಲ್ಲಿ ಪಾರ್ಟಿಯಲ್ಲಿ ಏನಾದ್ರು ಗಾಂಜಾ ಆ ತರದ್ದು ಏನಾದ್ರು ಏನು ಯೂಸ್ ಮಾಡಿದಾರೆ ಅನ್ನೋದು ಕೂಡ ಈಗ ತನಿಖೆ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವ್ರನ್ನೆಲ್ಲನೂ ಕೂಡ ಏನು ಈಗ ಏನೋ ಗೌರ್ಮೆಂಟ್ ಹಾಸ್ಪಿಟಲ್ ಏನು ತನಿಖೆಗೆ ಒಳಪಡಿಸಿದ್ರೆ ಆ ರಿಪೋರ್ಟ್ ಬಂದ ನಂತರ ಯಾವ ರೀತಿ ಮುಂದುವರಿಯುತ್ತದೆ ಅನ್ನೋದು ಕೂಡ ಕೇಳ್ಬರ್ತಾ ಇರೋದು. ಹಾಗಾಗಿ ಎಸ್ಪಿನೂ ಕೂಡ ಹೇಳಿರುವಂತದ್ದು ಏನಂತಂದ್ರೆ ಒಟ್ಟಾರೆಯಾಗಿ ನಮ್ಗೆ ಸ್ಥಳದಲ್ಲಿ ಯಾವುದೇ ಕೂಡ ಮಾಹಿತಿ ಸಿಕ್ಕಿಲ್ಲ. ಹಾಗಾಗಿ ಎಲ್ಲರನ್ನೂ ಕೂಡ ಮೆಡಿಕಲ್ ಟೆಸ್ಟ್ ಕಳಿಸ್ತೀವಿ. ಮೆಡಿಕಲ್ ಟೆಸ್ಟ್ ಬಂದ ನಂತರ ನಾವು ಮುಂದಿನ ಕ್ರಮ ತಗೊಳ್ತೀವಿ ಅನ್ನೋದು ಕೂಡ ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ಜಗದೀಶ್. ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನು ಒಂದು ಇಲ್ಲೀಗಲ್ ಆಗಿ ಒಂದು ಹೋಮ್ ಸ್ಟೇ ನಡೆಸ್ತಿರ್ತಕ್ಕಂಥ ಜಾಗದಲ್ಲಿ ಖಚಿತ ಮಾಹಿತಿ ಮೇರೆಗೆ ನಮ್ಮ ಕಗ್ಲಿಪುರ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಹಾಗೂ ಅಡಿಷನಲ್ SP ಗಳ ಸೂಪರ್ವಿಷನಲ್ಲಿ ಒಂದು ದಾಳಿ ಮಾಡಿರ್ತಾರೆ. ಆ ದಾಳಿಯ ಸಂದರ್ಭದಲ್ಲಿ ಸುಮಾರು 2.5 ಗಂಟೆಗೆ ಮೋರ್ ದೆನ್ ಒಂದು 100 ಜನ ವ್ಯಕ್ತಿಗಳು ಅಲ್ಲಿ ಏನು ಪಾರ್ಟಿ ಮಾಡ್ತಿರ್ತಾರೆ. ಅಕ್ಕಪಕ್ಕದ ಜನರಿಗೆ ತೊಂದರೆ ಆಗ್ತಿರುತ್ತೆ ಅವರ ಲೌಡ್ ಮ್ಯೂಸಿಕ್ಕಿಂದ. ಜೊತೆಗೆ ಏನು ಅಲ್ಲಿ ಮದ್ಯಪಾನ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತಿದ್ದಾರೆ ಅಂತ ನಮಗೆ ಬಂದಂಥ ಮಾಹಿತಿ ಮೇರೆಗೆ FIR ಮಾಡ್ಕೊಂಡು ದಾಳಿ ಮಾಡೋದಂಥ ಸಂದರ್ಭದಲ್ಲಿ ಅದು ಖಚಿತವಾದಂಥ ಮಾಹಿತಿಯಾಗಿದ್ದು ಅದರಲ್ಲಿ ಏನು 100 ಜನ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಸುಮಾರು 35 ಮಂದಿ ಹೆಣ್ಮಕ್ಳು ಹಾಗೂ ಮಿಕ್ಕಿದವರೆಲ್ಲ ಹುಡುಗರಿದ್ದಾರೆ. ಅದರಲ್ಲಿ ಬಿಲೋ 18 ಇಯರ್ಸು ಸುಮಾರು 3 ಜನ ವ್ಯಕ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.